ಈ ವಿಲ್ಲಲ್ ಬರ್ದಿರೋ ಹಾಗೇನೆ ಎಲ್ಲ ಆಸ್ತಿನೂ ನಿಂದೆ ಆಗತ್ತೆ. ಚಿಕ್ಕಮ್ಮ, ಆತರ ವಿಲ್ ಬರ್ದಿರೋದ್ರಲ್ಲಿ ಅರ್ಥ ಇದೆ. ಚಿಕ್ಕ ವಯಸ್ಸಲ್ಲೇ ಅಷ್ಟು ದೊಡ್ಡ ಆಸ್ತಿ ನಿನ್ ಕೈಗ್ ಬಂದ್ರೆ ಹೇಗ್ ನಿಭಾಯಿಸ್ತೀಯ ಅಂತ, ನಿನಗ್ ಮದ್ವೆ ಆದ್ಮೇಲೆ ಅದ್ ನಿನಗ್ ಸೇರ್ಲಿ ಅಂತ ಬರ್ದಿರ್ತಾರೆ. ಆಗ ಆ ಆಸ್ತಿನೆಲ್ಲ ನಿಭಾಯಿಸೋ ಅಂತ ಮೆಚುರಿಟಿ ನಿನಗ್ ಬಂದಿರತ್ತೆ ಅಂತ ಆ ತರ ಮಾಡಿರ್ತಾರಷ್ಟೆ. ಅಲ್ಲಿವರೆಗೂ ನಿನಗೇನೇ ಬೇಕಂದ್ರೂ ನನಗೆ ಹೇಳು, ನಿನ್ನ ಅಕೌಂಟ್ಗೆ ಅಮೌಂಟ್ ಟ್ರಾನ್ಸ್ಫರ್ ಮಾಡ್ತೀನಿ. ಇದೇ ನನಗಿಷ್ಟ ಆಗಲ್ಲ ಅಂತ ಹೇಳಿದ್ದು. ಇಷ್ಟು ವರ್ಷ ಹೀಗೆ ಇತ್ತು. ನಾನ್ ದುಡ್ಡು ಕೇಳೋದು, ನೀನ್ ಅಕೌಂಟಿಗೆ ಟ್ರಾನ್ಸ್ಫರ್ ಮಾಡೋದು, ಅದು ಓದುವಾಗ. ಈಗ ಓದ್ ಮುಗಿಸಿದೀನಿ, ಈಗ್ಲೂ ಅದೇ ತರ ಮುಂದುವರಿಬೇಕು ಅಂದ್ರೆ ನನ್ ತಲೆ ಕೆಡುತ್ತೆ. ಸರಿ, ಹಾಗಾದ್ರೆ ಇದಕ್ ನಾನೇನ್ ಮಾಡ್ಲಿ? ನೀನ್ ಬೇಗ ಮದ್ವೆ ಮಾಡ್ಕೋ. ನಿನ್ ಹತ್ರ ಹೀಗೆ ಮಾತಾಡಿ ಮಾತಾಡಿ ನನ್ ತಲೆ ನೋಯ್ತಾ ಇದೆ. ದಯವಿಟ್ಟು ಹೊಟ್ಬಿಡು. ಸರಿ, ನೀನ್ ರೆಸ್ಟ್ ಮಾಡು. ನಾನ್ ಹೇಳಿದ್ರ ಬಗ್ಗೆ ಸ್ವಲ್ಪ ಯೋಚನೆ ಮಾಡು. ಮಿಕ್ಕಿದನ್ನ ಬೆಳಗ್ಗೆ ಮಾತಾಡೋಣ. ಪ್ಲೀಸ್ ಹೊರಡ್ತೀಯಾ?